ಇಸ್ರೋ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸ್. ಪರೀಕ್ಷಾ ದೃಷ್ಟಿಯಿಂದ ಪ್ರಧಾನ ಕಚೇರಿ, ಸ್ಥಾಪಕರು, ಪ್ರಮುಖ ಕೇಂದ್ರಗಳು, ಉಪಗ್ರಹಗಳು, ಉಡಾವಣಾ ವಾಹನಗಳು ಮತ್ತು ಪ್ರಮುಖ ಮಿಷನ್ಗಳು ಅತ್ಯಂತ ಮುಖ್ಯ. ಇಸ್ರೋ ಮೂಲ ಅಂಶಗಳು. ಇಸ್ರೋ ಪೂರ್ಣ ರೂಪ: ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಸಂಸ್ಥೆ. ಇಸ್ರೋ ಭಾರತದ ಬಾಹ್ಯಾಕಾಶ ಸಂಸ್ಥೆ. ಇಸ್ರೋ ಪ್ರಧಾನ ಕಚೇರಿ ಬೆಂಗಳೂರು, ಕರ್ನಾಟಕದಲ್ಲಿದೆ. ಇಸ್ರೋ ಅನ್ನು 1969 ಆಗಸ್ಟ್ 15ರಂದು ಸ್ಥಾಪಿಸಲಾಯಿತು. ಇಸ್ರೋ ಸ್ಥಾಪನೆಗೆ ಪ್ರಮುಖ ಕಾರಣಕರ್ತರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಅವರನ್ನು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇಸ್ರೋ ಸ್ಥಾಪನೆಯ ಮೊದಲು ಭಾರತದಲ್ಲಿ ಇನ್ಕೋಸ್ಪರ್ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಿತು. ಇನ್ಕೋಸ್ಪರ್ ಪೂರ್ಣ ರೂಪ: ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್. ಇನ್ಕೋಸ್ಪರ್ ಅನ್ನು 1962ರಲ್ಲಿ ಸ್ಥಾಪಿಸಲಾಯಿತು. ಇಸ್ರೋ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇಸ್ರೋ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಒಂದೇ ಸಂಸ್ಥೆಯಲ್ಲ. ಇಸ್ರೋ ಬಾಹ್ಯಾಕಾಶ ಸಂಸ್ಥೆ ಸಂಶೋಧನೆ ಮತ್ತು ತಂತ್ರಜ್ಞಾನ ಕಾರ್ಯಗಳನ್ನು ನಿರ್ವಹಿಸುವ ಪ್ರಮುಖ ಸಂಸ್ಥೆ. ಪ್ರಮುಖ ಬಾಹ್ಯಾಕಾಶ ಕೇಂದ್ರಗಳು: ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ VSSC, ತಿರುವನಂತಪುರಂ, ಕೇರಳ. VSSC ಮುಖ್ಯವಾಗಿ ಉಡಾವಣಾ ವಾಹನಗಳ ಅಭಿವೃದ್ಧಿಗೆ ಸಂಬಂಧಿಸಿದೆ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ SDSC, ಶ್ರೀಹರಿಕೋಟಾ, ಆಂಧ್ರ ಪ್ರದೇಶ. SDSC ಭಾರತದ ಪ್ರಮುಖ ಉಡಾವಣಾ ಕೇಂದ್ರ. UR ರಾವ್ ಸ್ಯಾಟಲೈಟ್ ಸೆಂಟರ್ URSC, ಬೆಂಗಳೂರು. URSC ಮುಖ್ಯವಾಗಿ ಉಪಗ್ರಹಗಳ ವಿನ್ಯಾಸ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದೆ. ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ SAC, ಅಹಮದಾಬಾದ್. SAC ಮುಖ್ಯವಾಗಿ ಬಾಹ್ಯಾಕಾಶ ಅನ್ವಯಿಕಗಳು ಮತ್ತು ಪಲೋಡಗಳ ಅಭಿವೃದ್ಧಿಗೆ ಸಂಬಂಧಿಸಿದೆ. ಇಸ್ರೋ ಟೆಲಿಮೆಟ್ರಿ, ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕ್ IST-RAC, ಬೆಂಗಳೂರು ಮುಖ್ಯ ಕೇಂದ್ರ. ಲಿಕ್ವಿಡ್ ಪ್ರಾಪಲ್ಷನ್ ಸಿಸ್ಟಮ್ ಸೆಂಟರ್ LPSE, ದ್ರವ ಮತ್ತು ಕ್ರಯೋಜೆನಿಕ್ ಪ್ರಾಪಲ್ಷನ್ ವ್ಯವಸ್ಥೆಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಉಡಾವಣಾ ವಾಹನಗಳು ಅತ್ಯಂತ ಮುಖ್ಯ. PSLV ಪೂರ್ಣ ರೂಪ: ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. PSLV ಅನ್ನು ಭಾರತದ ವರ್ಕ್ ಹಾರ್ಸ್ ಉಡಾವಣಾ ವಾಹನ ಎಂದು ಕರೆಯಲಾಗುತ್ತದೆ. PSLV ಮುಖ್ಯವಾಗಿ ಧ್ರುವೀಯ ಮತ್ತು ಸೂರ್ಯ ಸಮಕಾಲಿಕ ಕಕ್ಷೆಗಳಿಗೆ ಉಪಗ್ರಹಗಳನ್ನು ಉಡಾಯಿಸಲು ಪ್ರಸಿದ್ಧ. GSLV ಸಂಪೂರ್ಣ ರೂಪ: ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. GSLV ಮುಖ್ಯವಾಗಿ ಭಾರತದ ಉಪಗ್ರಹಗಳನ್ನು ಜಿಯೋಸ್ಯಾಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ಗೆ ಉಡಾಯಿಸಲು ಬಳಸಲಾಗುತ್ತದೆ. LV-M3 ಅನ್ನು ಹಿಂದೆ GSLV-M3 ಎಂದು ಕರೆಯಲಾಗುತ್ತಿತ್ತು. LV-M3 ಭಾರತದ ಭಾರೀ ಉಡಾವಣಾ ಸಾಮರ್ಥ್ಯದ ಪ್ರಮುಖ ರಾಕೆಟ್. SSLV ಪೂರ್ಣ ರೂಪ: ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. SSLV ಅನ್ನು ಸಣ್ಣ ಉಪಗ್ರಹಗಳ ವೇಗವಾದ ಮತ್ತು ಕಡಿಮೆ ವೆಚ್ಚದ ಉಡಾವಣೆ ಅಭಿವೃದ್ಧಿಪಡಿಸಲಾಗಿದೆ. ಕ್ರಯೋಜೆನಿಕ್ ಇಂಜಿನ್ನಲ್ಲಿ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಗ್ರಹಿಸಲಾದ ದ್ರವ ಇಂಧನ ಆಕ್ಸಿಡೈಸರ್ ಬಳಸಲಾಗುತ್ತದೆ. CE-20 ಕ್ರಯೋಜೆನಿಕ್ ಇಂಜಿನ್ LV-M3ಯ ಮೇಲ್ದರ್ಜೆಯಲ್ಲಿ ಬಳಸಲಾಗುತ್ತದೆ. ಚಂದ್ರಯಾನ ವೆರಿ ಇಂಪಾರ್ಟೆಂಟ್. ಚಂದ್ರಯಾನ 1 ಭಾರತದ ಮೊದಲ ಚಂದ್ರ ಮಿಷನ್. ಚಂದ್ರಯಾನ 1 ಅನ್ನು 2008ರಲ್ಲಿ ಉಡಾಯಿಸಲಾಯಿತು. ಚಂದ್ರಯಾನ 1ರ ಪ್ರಮುಖ ಸಾಧನೆ ಚಂದ್ರನ ಮೇಲೆ ನೀರಿನ ಅಣು ಹೈಡ್ರಾಕ್ಸೈಡ್ಗಳ ಸಾಕ್ಷ್ಯ ಪತ್ತೆ ಹಚ್ಚಲು ಪ್ರಮುಖ ಕೊಡುಗೆ. ಚಂದ್ರಯಾನ 2 ಅನ್ನು 2019ರಲ್ಲಿ ಉಡಾಯಿಸಲಾಯಿತು. ಚಂದ್ರಯಾನ 2ರಲ್ಲಿ ಆರ್ಬಿಟರ್, ಲ್ಯಾಂಡರ್ ಮತ್ತು ರೋವರ್ ಇದ್ದವು. ಚಂದ್ರಯಾನ 2ರ ಲ್ಯಾಂಡರ್ ವಿಕ್ರಮ್, ರೋವರ್ ಪ್ರಜ್ಞಾನ್. ಚಂದ್ರಯಾನ 2ರ ಲ್ಯಾಂಡರ್ ಚಂದ್ರನ ಮೇಲ್ಮೈಯಲ್ಲಿ ಮೃದುವಾಗಿ ಇಳಿಯಲು ಸಾಧ್ಯವಾಗಲಿಲ್ಲ, ಆದರೆ ಆರ್ಬಿಟರ್ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿತು.
ಚಂದ್ರಯಾನ 3 ಅನ್ನು 14 ಜುಲೈ 2023ರಂದು ಉಡಾಯಿಸಲಾಯಿತು. ಚಂದ್ರಯಾನ 3ರ ಲ್ಯಾಂಡರ್ ವಿಕ್ರಮ್, ರೋವರು ಪ್ರಜ್ಞಾನ್. ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರಯಾನ ಮೇಲೆ ಮೃದುವಾದ ಇಳಿಯುವಿಕೆ ಸಾಫ್ಟ್ ಲ್ಯಾಂಡಿಂಗ್ ಸಾಧಿಸಿತು. ಚಂದ್ರಯಾನ 3ರ ಲ್ಯಾಂಡಿಂಗು 23 ಆಗಸ್ಟ್ 2023. ಭಾರತವು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಸಾಫ್ಟ್ ಲ್ಯಾಂಡಿಂಗ್ ಸಾಧಿಸಿ ಮೊದಲ ದೇಶವಾಗಿದೆ. 23 ಆಗಸ್ಟ್ ಅನ್ನು ಭಾರತದಲ್ಲಿ ನ್ಯಾಷನಲ್ ಸ್ಪೇಸ್ ಡೇ ಎಂದು ಆಚರಿಸಲಾಗುತ್ತದೆ. ಆದಿತ್ಯ L1. ಆದಿತ್ಯ L1 ಭಾರತದ ಮೊದಲ ಸೌರ ವೀಕ್ಷಣಾ ಮಿಷನ್. ಆದಿತ್ಯ L1 ಅನ್ನು 2 ಸೆಪ್ಟೆಂಬರ್ 2023ರಂದು ಉಡಾಯಿಸಲಾಯಿತು. ಆದಿತ್ಯ L1 ಅನ್ನು ಸನ್ ಅರ್ತ್ L1 ಲ್ಯಾಗ್ರೇಂಜ್ ಪಾಯಿಂಟ್ ಕಡೆಗೆ ಕಳುಹಿಸಲಾಯಿತು. L1 ಬಿಂದುವು ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಆದಿತ್ಯ L1ರ ಪ್ರಮುಖ ಉದ್ದೇಶ ಸೂರ್ಯನ ಹೊರ ವಾತಾವರಣ ಮತ್ತು ಸೌರ ಚಟುವಟಿಕೆಗಳ ಅಧ್ಯಯನ. ಆದಿತ್ಯ L1 ಜನವರಿ 2024ರಲ್ಲಿ L1 ಸುತ್ತಲಿನ ಹ್ಯಾಲೋ ಆರ್ಬಿಟ್ಗೆ ಸೇರಿತು. ಮಾನವ ಬಾಹ್ಯಾಕಾಶ ಯೋಜನೆ. ಗಗನಯಾನ್ ಭಾರತದ ಮಾನವ ಸಹಿತ ಬಾಹ್ಯಾಕಾಶಯಾನ ಯೋಜನೆ. ಗಗನಯಾನ್ನ ಪ್ರಮುಖ ಉದ್ದೇಶ ಭಾರತೀಯ ಗಗನಯಾತ್ರಿಗಳನ್ನು ಲೋ ಅರ್ತ್ ಆರ್ಬಿಟ್ಗೆ ಕಳುಹಿಸುವುದು. ಗಗನಯಾನ್ ಯೋಜನೆಗೆ ಇಸ್ರೋ ಪ್ರಮುಖ ಸಂಸ್ಥೆ. ಯೋಮಿತ್ರ ಮಾನವರಹಿತ ಗಗನಯಾನ ಪರೀಕ್ಷಾ ಹಾರಾಟಗಳಿಗೆ ಅಭಿವೃದ್ಧಿಪಡಿಸಲಾದ ಮಾನವಾಕಾರದ ರೋಬೋಟಿಕ್ ಮಾದರಿ. ಭಾರತದ ಮೊದಲ ಗಗನಯಾತ್ರಿಗಳ ಆಯ್ಕೆಗಾಗಿ ಭಾರತೀಯ ವಾಯುಪಡೆಯ ಪರೀಕ್ಷಾ ಪೈಲಟ್ಗಳನ್ನು ಆಯ್ಕೆ ಮಾಡಲಾಗಿದೆ. ಇತರೆ ಪ್ರಮುಖ ಇಸ್ರೋ ಮಿಷನ್ಗಳು. ಮಂಗಳಯಾನ್ ಮಾರ್ಸ್ ಆರ್ಬಿಟರ್ ಮಿಷನ್ MOM ಭಾರತದ ಮೊದಲ ಮಂಗಳ ಗ್ರಹ ಮಿಷನ್. ಮಂಗಳಯಾನನ್ನು 2013ರಲ್ಲಿ ಉಡಾಯಿಸಲಾಯಿತು. ಭಾರತವು ಮೊದಲ ಪ್ರಯತ್ನದಲ್ಲೇ ಮಂಗಳ ಕಕ್ಷೆ ತಲುಪಿದ ಮೊದಲ ಏಷಿಯನ್ ಮತ್ತು ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾದ ಪ್ರಮುಖ ಆಗಿರತಕ್ಕಂಥದ್ದು. ಆಸ್ಟ್ರೋಸ್ಯಾಟ್ ಭಾರತದ ಮೊದಲ ಸಮರ್ಪಿತ ಬಹು ತರಂಗದೈರ್ಘ್ಯದ ಬಾಹ್ಯಾಕಾಶ ವೀಕ್ಷಣಾಲಯ. ರಿಸ್ಯಾಟ್ ಸರಣಿಯ ಉಪಗ್ರಹಗಳು ರಾಡಾರ್ ಆಧಾರಿತ ಭೂ ವೀಕ್ಷಣೆಗೆ ಸಂಬಂಧಿಸಿವೆ. ಕಾರ್ಟೋಸ್ಯಾಟ್ ಸರಣಿಯು ಉಪಗ್ರಹಗಳು, ಭೂಮಿಯ ನಕ್ಷೆ ಮತ್ತು ಭೂ ವೀಕ್ಷಣೆಗೆ ಪ್ರಮುಖ. ನಾವಿಕ್ ಭಾರತದ ಪ್ರಾದೇಶಿಕ ಉಪಗ್ರಹ ನ್ಯಾವಿಗೇಷನ್ ವ್ಯವಸ್ಥೆ. ನಾವಿಕ್ ಪೂರ್ಣರೂಪ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ನಾವಿಕ್ ಅನ್ನು ಹಿಂದೆ IRNSS ಎಂದು ಕರೆಯಲಾಗುತ್ತಿತ್ತು. ಸಂವಹನ ಮತ್ತು ದೂರ ಸಂವೇದಿ ಉಪಗ್ರಹಗಳು. INS ಇನ್ಸ್ಯಾಟ್ ಸರಣಿ ಮುಖ್ಯವಾಗಿ ಸಂವಹನ, ಹವಾಮಾನ ಮತ್ತು ಪ್ರಸಾರ ಸೇವೆಗಳಿಗೆ ಬಳಸಲಾಗುತ್ತದೆ. GSAT ಸರಣಿ ಮುಖ್ಯವಾಗಿ ಸಂವಹನ ಉಪಗ್ರಹಗಳು. IRS ಸರಣಿ ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಉಪಗ್ರಹಗಳಿಗೆ ಸಂಬಂಧಿಸಿದೆ. ಉಪಗ್ರಹ ತಂತ್ರಜ್ಞಾನವನ್ನು ಹವಾಮಾನ ಮುನ್ಸೂಚನೆ, ಕೃಷಿ, ಸಂವಹನ, ನ್ಯಾವಿಗೇಷನ್, ವಿಪತ್ತು ನಿರ್ವಹಣೆ ಮತ್ತು ಭೂ ವೀಕ್ಷಣೆಯಲ್ಲಿ ಬಳಸಲಾಗುತ್ತದೆ. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಸ್ಥಾಪನೆ 15/8/1969. ಸ್ಥಾಪಕ ಪ್ರಮುಖ ಪಿತಾಮಹ ವಿಕ್ರಮ್ ಸಾರಾಭಾಯಿ. ಪ್ರಧಾನ ಕಚೇರಿ ಬೆಂಗಳೂರು. ಇನ್ಸ್ಕೋಸ್ಪರ್ 1962. VSSC ತಿರುವನಂತಪುರಂ. SDSC ಶ್ರೀಹರಿಕೋಟ. URSC ಬೆಂಗಳೂರು. SAC ಅಹಮದಾಬಾದ್. PSLV ಹಾರ್ಸ್ ಪವರ್ ಪೋಲಾರ್ SSO. GSLV ಜಿಯೋಸಿಂಕ್ರೋನಸ್ ಮಿಷನ್ಸ್. LVM-3 ಹೆವಿ ಲಿಫ್ಟ್ ಲಾಂಚ್ ವೆಹಿಕಲ್. SSLV ಸ್ಮಾಲ್ ಸ್ಯಾಟಲೈಟ್ಸ್. ಚಂದ್ರಯಾನ 1 2008 ಚಂದ್ರಯಾನ 2 2019 ವಿಕ್ರಮ್ ಪ್ರಜ್ಞಾನ್. ಚಂದ್ರಯಾನ 3 2023 ಯಶಸ್ವಿ ಸಾಫ್ಟ್ ಲ್ಯಾಂಡಿಂಗ್. ಚಂದ್ರಯಾನ 3 ಲ್ಯಾಂಡಿಂಗು 23/8/2023. ನ್ಯಾಷನಲ್ ಸ್ಪೇಸ್ ಡೇ 23 ಆಗಸ್ಟು. ಆದಿತ್ಯ L1 ಸೂರ್ಯ L1 ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್. ಮಂಗಳಯಾನ ಮಾರ್ಚ್ 2013. ಆಸ್ಟ್ರೋಸ್ಯಾಟ್ ಬಾಹ್ಯಾಕಾಶ ವೀಕ್ಷಣಾಲಯ. ನಾವಿಕ್ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ಗಗನಯಾನ ಮಾನವ ಬಾಹ್ಯಾಕಾಶ ಯಾನ.
ಇನ್ಸ್ಯಾಟ್ ಸಂವಹನ ಹವಾಮಾನ, ಕಾರ್ಟೋಸ್ಯಾಟ್ ಭೂವೀಕ್ಷಣೆ ನಕ್ಷೆ.